ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ಸೊ ಸ್ಟಾರ್ಟಿಂಗ್ನಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಈ ಬಿಗ್ ಬಾಸ್ ಸೀಸನ್ ಸ್ವರ್ಗ ನರಕ ಒಂದು ಥೀಮ್ ಹೇಗಿದೆ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಗ್ ಬಾಸ್ ಸೀಸನ್ 4 ವಿನ್ನರ್ ನನ್ನ ಅದರ್ ದ್ಯಾನ್ ಒಳ್ಳೆ ಹುಡುಗ ಪ್ರಥಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪ್ರಥಮ್ ಅವರೇ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದಾಗೆ ನಮಗೆಲ್ಲ ನೆನಪಿಗೆ ಬರೋದೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಪ್ರಥಮ್ ಅವರು. ಥ್ಯಾಂಕ್ ಯು. ಸೊ ಈ ಬಾರಿಯ ಬಿಗ್ ಬಾಸ್ 11 ನೋಡ್ತಿದ್ದೀರಾ, ಹೇಗೆ ಅನ್ನಿಸ್ತಿದೆ, ಏನು ಹೇಳ್ತೀರಾ? ಈ ಒಂದು ಸ್ವರ್ಗ ನರಕದ ಕಾನ್ಸೆಪ್ಟ್ ಎಲ್ಲ ಹೇಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಕೊಡ್ಬೋದು ನಾನು. ನೀವು 30 ಪ್ರಥಮ್ಗಷ್ಟು ಮಾತಾಡೋಕ್ಕೆ ಬರಲ್ಲ ಮೇಡಮ್. ಪ್ರಥಮ್ಗಷ್ಟು ಬುದ್ಧಿ ಇಲ್ಲ, ಮಾತಾಡೋಕ್ಕೆ ಬರಲ್ಲ. ಆ್ಯಕ್ಚುಲಿ ದಟ್ ಇಸ್ ವಂಡರ್ಫುಲ್ ಶೋ. ನನಗೆ ಲೈಫ್ ಕೊಟ್ಟ ಶೋ. ನಾನು ಯಾವತ್ತೂ ಬಿಗ್ ಬಾಸ್ಗೆ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಬಿಗ್ ಬಾಸ್ ನನಗೆ ಯಾವಾಗಲೂ ಸ್ಪೆಷಲ್. ಈಗ ಇರೋ ಸಾರಥಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಜೋಡೆತ್ತು, ನಿಮ್ಮ ಜೋಡೆತ್ತು ಅಂತ ಏನು ಬರುತ್ತೆ? ಒಂದು ಪ್ರಕಾಶ್ ಆ್ಯಂಡ್ ಪ್ರಶಾಂತ್ ಸರ್. ಪ್ರಕಾಶ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಇಬ್ಬರು ಕಲರ್ಸ್ನ ಪ್ರಶಾಂತ್ ಸರ್ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಕಾಶ್ ಅವ್ರಿಗೆ. ಪ್ರಕಾಶ್ ಅವರು ಅಷ್ಟೇ ಬಿಗ್ ಬಾಸ್ನ ಗೆಲ್ಸೋಕ್ಕೆ ಏನೇನು ಬೇಕು ಅವರೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ, ಕ್ಲೀನಾಗಿ ಕೂತ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ. ಶೋ ಗೆಲ್ಸೋಕ್ಕೆ ಏನೇನು ಬೇಕು, ರಿಯಾಲಿಟಿ ಶೋಲಿ ಅವ್ರು ಕಿಂಗ್ ಆಗಿದ್ದಾರೆ. ಗಿಚ್ಚೆ ಗಿಲ್ಗಿಲಿರ್ಬೋದು, ರಾಜ ರಾಣಿ, ಇವೆಲ್ಲದ್ರ ಮೂಲಕ ಅವ್ರ ಜನಕ್ಕೆ ಹತ್ತಿರ ಆಗಿದ್ದಾರೆ. ಸೊ ನಾವು ಬಿಗ್ ಬಾಸ್ ಅದಕ್ಕಿಂತ ಹೆಚ್ಚು ಸೌಂಡ್ ಆಗುತ್ತೆ ಅಂತ ನಂಬಿಕೆ ಇದೆ. ಯೂಶ್ವಲಿ 2-3ನೇ ವಾರಕ್ಕೆ ಲೋನ್ ಕಡೆ ಟಾಸ್ಕಲ್ಲಿ ರಬ್ಬ ಆಗುತ್ತೆ ಅಂತ, ಬಟ್ ಮೊದಲನೇ ದಿನದಿಂದಲೇ ಶುರುವಾಯ್ತಾ ಇದೆ. ಸೊ ಈ ಸಲ ಬಿಗ್ ಬಾಸ್ ಒಂದು ರೋಚಕತೆ ಇದೆ. ಸ್ಪರ್ಧಿಗಳು ಹೇಗೆ ಅನ್ನಿಸ್ತಿದ್ದಾರೆ ಈ ಬಾರಿ? ನನಗೆ ಗೊತ್ತಿತ್ತು, ನನಗೆ ಬಹಳಷ್ಟು ಜನ ಅಲ್ಲಿದ್ದವ್ರು ನನ್ನ ಸ್ನೇಹಿತರೆ. ಬಟ್ ನಾನು ಆ ಸೀಕ್ರೆಸಿನ ಮೇಂಟೈನ್ ಮಾಡಬೇಕು. ಯಾಕೆಂದರೆ ನಾನು ಅದೇ ಶೋಲ್ಲೇ ಬಂದಿದ್ದು. ನನಗೀಗ ಸಂತು ನನ್ನ ಕ್ಲೋಸ್ ಫ್ರೆಂಡ್ ತುಕಾಲಿ ಸಂತು, ನಂಗೆ ಅವ್ರ ಹೆಂಡತಿ ಹೋಗ್ತಾರೆ ಅನ್ನೋದು ಗೊತ್ತಾಗಿದ್ದ ಅವ್ರಿಗೆ 2 ದಿನದ ಬಿಫೋರು. ನನಗೆ ಹೇಳೇ ಇಲ್ಲ. ನಾವು ಹಾಗೇನೆ, ಯಾಕೆಂದರೆ ನಮಗೆ ಗೊತ್ತು ಕುರಿ ಪ್ರತಾಪ್ ಹೋಗ್ಬೇಕಾದ್ರೆ ಒಂದು ಮಜಾ ಇಲ್ಲ. ನಿಮ್ಗೆ ಶಾಕ್ ಆಗಂಗೆ ಹೇಳ್ತೀನಿ. ಎಲ್ಲ ಆಯಿತು ಅಣ್ಣ, ಎಲ್ಲಿದ್ದೀರ? ನಾನಾಗಿ ಗೆದ್ದೆ ಬಿಗ್ ಬಾಸು. ಕುರಿ ಪ್ರತಾಪು ನಮ್ಮ ನಟ ಬ್ಯಾಂಕಲ್ಲಿ ಆ್ಯಕ್ಟ್ ಮಾಡ್ತಾರೋ, ಅಣ್ಣ ಒಂಚೂರು ಡಬ್ಬಿಂಗು. ಪ್ರಥಮರೇ ಮೊನ್ನೆ ಶೂಟಿಂಗ್ ಮುಗ್ದೈತೆ, ಇದೇನಿದು ಹಿಂಗೆ ಮಾಡ್ತಾ ಇದ್ದೀರಿ ನೀವು? ಎಲ್ಲ ಒಂಚೂರು ಟ್ರಿಪ್ಗೆ ಹೋಗ್ತಾ ಇದ್ರೆ ಅಂತ ಗೊತ್ತಾಯ್ತು. ಏನು 100 ದಿನ ಟ್ರಿಪ್ ಅಂತೆ, ನೀವು ಟ್ರಿಪ್ ಇಲ್ಲ ಟ್ರಿಪ್ 100 ದಿನದೇ. ನಾನು 30 ದಿನಕ್ಕೆ ಸೈಕಲ್ ತಿರ್ಗಿಸ್ಕೊಂಡು ಬಸ್ ಹತ್ಕ ವಾಪಸ್ ಬಂದ್ಬಿಡ್ತೀನಿ. ಅಂದರೆ ಹಿಂಗೆ ಅಂದರೆ ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀಯ ಅಂತ ನಾನು ಕುರಿ ಪ್ರತಾಪ್ನೂ ಕೇಳಿಲ್ಲ. ಬಿಗ್ ಬಾಸ್ ನೀವು ಹೋಗಿ ಅವ್ರು ಹೋಗ್ತಾ ಇದ್ದೀನಿ ಅಂತ ಅವರು ನಂಗೆ ಹೇಳಿಲ್ಲ. ನಮ್ಮ ಸ್ನೇಹ ಹೀಗಿತ್ತು. ಆ್ಯಂಡ್ ಇನ್ನೊಂದು, ನನ್ನ ಸೆಟ್ಟಲ್ಲಿ ಫೈನಲ್ ಆಗಿದ್ದು ಕುರಿ ಪ್ರತಾಪ್. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಕಡೆ ಕುರಿಯವ್ರು ಒಪ್ತಾ ಇರಲ್ಲ, ಆ ಕಡೆ ಕಲರ್ಸ್ ಕೊಟ್ಟು ಅಪ್ರೋಚ್ ಕುರಿಗೆ ಮ್ಯಾಚ್ ಆಗ್ತಾ ಇರಲ್ಲ. ಕುರಿ ಅದನ್ನು ಒಪ್ಕೋಬೇಕೋ ಇಲ್ಲ ಕನ್ಫ್ಯೂಷನ್ ಇದ್ರು. ಒಂದು ಘಟನೆ ಇದು ನಿಮ್ಗೆ ಹೇಳ್ಬೋದೋ ಇಲ್ಬಾರ್ದು ಗೊತ್ತಿಲ್ಲ, ಬಟ್ ಆದರೆ ಇವತ್ತು ಹೇಳ್ತೀನಿ. ಒಂದ್ಸಲ ಪರಮೇಶ್ವರ್ ಗುಡ್ಕಲ್ ಅವರು ಕಲರ್ಸ್ ಹೆಡ್ ಒಂದ್ಸಲ ಫೋನ್ ಮಾಡಿ, ಪ್ರಥಮ್ ನಿಮಗೆ ಎಲ್ಲವೂ ನಮ್ಮ ಕಡೆಯಿಂದ ಸಿಕ್ಕಿದೆ, ಆದರೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾಯಿಲ್ಲ. ನಿಮಗೆ ಬಹಳ ಒಳ್ಳೆ ಒಪಿನಿಯನ್ ಇತ್ತು, ಬಟ್ ನನಗೆ ತುಂಬ ಬೇಜಾರು ಮಾಡಿದ್ದೀರಾ ನೀವು. ಕ್ವೈಟ್ ಶಾಕ್. ಸರ್ ನೀವು ಹೇಳೋ ಮಾತನ್ನು ಯಾವುದನ್ನೂ ನಾನು ತಿರುಗಿಸಲ್ಲ, ರಿಜೆಕ್ಟ್ ಮಾಡಲ್ಲ, ಅಲ್ಲಗಳಿಲ್ಲ, ಎಲ್ಲವನ್ನೂ ವಿನಮ್ರತೆಯನ್ನು ಸ್ವೀಕರಿಸ್ತೀನಿ. ಬಿಕಾಸ್ ನನಗಿವತ್ತು ಲೈಫ್ ಕೊಟ್ಟೋದು ಇದೇ ಕಲರ್ಸ್. ನಾನು ಹೆಚ್ಚೇನು ಮಾತಾಡಲ್ಲ. ಸರ್ ತಪ್ಪು ಏನಾಗಿದೆ ಹೇಳಿ, ಖಂಡಿತ ಎಲ್ಲ ತಪ್ಪನ್ನು ಫಸ್ಟ್ ನಾನು ಒಪ್ಕೊಂಡ್ಬಿಡ್ತೀನಿ. ಏನು ಮಾಡಿದ್ರೆ ಸರಿ ಹೋಗುತ್ತೆ ಹೇಳಿ. ಪ್ರಥಮ್ ಕುರಿ ಪ್ರತಾಪ್ ಹೋಗಬೇಕು ಅಂದ್ರೆ ಯಾಕೆ ಅದಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರಂತೆ? ಸರ್ ಏನಾಯಿತು ಅಂದರೆ ಕುರಿ ಪ್ರತಾಪ್ಕೊಂಡು ಫೋನ್ ಮಾಡಿದೆ. ಅಣ್ಣ ಏನಣ್ಣ ಕತೆ, ಇದು ಪರಮೇಶ್ವರ್ ಗುಂಡ್ಕಲ್ ಸರ್ ಫೋನ್ ಮಾಡಿ ಹಿಂಗೆ ಕೇಳಿದ್ರೆ ಈಗ ಏನು ಕತೆ? ಅದಕ್ಕೆ ಅವ್ರೊಂದು ಮಾತು ಹೇಳಿದ್ರು. ಯಾರು ಕುರಿ, ಅಯ್ಯೋ ಪ್ರಥಮವರೇ ಇವ್ರ ಹತ್ರ ನಡೀತಾ ಇತ್ತು, ಪೊಗರು ನಡೀತಾ ಇತ್ತು, ಈ ಕಡೆ ನಟ ಭಯಂಕರ್ ನಡೀತಾ ಇತ್ತು. ಬಿಗ್ ಬಾಸ್ ಅವ್ರು ಸೀಸನ್ 6ಗೂ ಕೇಳಿದ್ರು, ಆಗಿರಲ್ಲ. ಈಗ ನಿಮ್ಮನ್ನು ನಡೀತಾ ಇತ್ತಲ್ಲ, ನನ್ನನ್ನು ಕೇಳೋಕ್ಕೆ ತುಂಬ ಶುರು ಮಾಡಿದ್ರು. ತಕ್ಷಣ ಹೇಳಿದೆ, ಈಗ ಇವ್ರ ಹತ್ರ ಪೊಗರು ಅಂದರೆ ಏನು ಬೇಕಾದ್ರೆ ಹೇಳ್ಕೊಬೋದು, ಬಟ್ ಪ್ರಥಮ್ದು ಹೇಳ್ಬಿಟ್ಟು ಬಿಡಿಸ್ಕೋಬೋದು. ಈ ಪ್ರಥಮ್ ನಟ ಭಯಂಕರ ಐತೆ, ಅಯ್ಯೋ ಅವ್ನ ಸಿನಿಮಾ ಮುಗಿಯತಂಗೆ ಬಿಡಲ್ಲ, ಅವ್ನು ಬ್ರಹ್ಮರಾಕ್ಷಸ ಇದ್ದಂಗೆ ಅಂತ ಹೇಳಿದೆ. ಅವ್ನ ಸಿನಿಮಾ ಮುಗಿಯತಂಗೆ ಬಿಡಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಹಂಗೆ ಹೇಳೋರೆ, ನಿಮ್ಮ ಹೆಸರು ಹೇಳಿದ್ರೆ ಬುಡಿ ತಲೆ ಕೆಡ್ಸ್ಕೊಳ್ಳಿ, ಯಾಕೆ ತಲೆ ಅಣ್ಣ ದಯವಿಟ್ಟು ಹೇಳ್ತೀನಿ ಕೇಳಿ, ನಾನು ಮಾತಾಡ್ತೀನಿ. ನಾಳಿದ್ದು 2 ದಿನ ಶೂಟ್ ಐತೆ ಅಲ್ವಾ ಅಂದೆ. ಹಾಂ ಹೌದು ಬನ್ನಿ ನಾಳಿದ್ದು ಮಾಡ್ಬಿಡೋಣ ಅಂತ ಹೇಳಿದಾಗ ಕಲರ್ಸ್ದು ಕರೆಸಿ ನನ್ನ ಸೆಟ್ಟಲ್ಲೇ ನಡೆದಿದ್ದು ಮೀಟಿಂಗ್ ಇದು. ಅಣ್ಣ ಹೋಗೋದು ಬಿಡೋದು ನಿನ್ನ ಆಯ್ಕೆ, ನೀನು ಹೋಗ್ತೀವಿ ಬಿಡ್ತೀವಿ, ನಾವೆಲ್ಲ ಒಂದೇ ಫ್ಯಾಮಿಲಿ. ಇಲ್ಲಿ ತನಕ ನನಗೆ MLA ನೀವು ಸಿನಿಮಾ ಸಖತ್ ಹೆಲ್ಪ್ ಮಾಡಿದ್ದೀರಾ, ನಟ ಬ್ಯಾಂಕರ್ ಲಿಂಗಿದೆ, ಈಗೇನು ಅಂತ ಹೇಳಿದಾಗ ಅದೇ ಗೊಂದಲದಲ್ಲಿ ಇದ್ದೀನಿ ಅಂದರು. ನಾ 2 ವಾರದ ಮೇಲೆ ಇರಲ್ಲ ಪ್ರಥಮ ಅವರೇ ಅನ್ನೋ ಥರದಲ್ಲೇ ಇದ್ದಿದ್ದು. ನಿಮ್ಮ ಇಷ್ಟ, ಒಂದು ಮೀಟಿಂಗ್ ಏನಿದೆ ಅವ್ರಿಗೆ ರೆಸ್ಪಾಂಡ್ ಮಾಡ್ಬಿಡೋದಲ್ವಾ, ನನ್ನ ಸೆಟ್ಗೆ ಬಂದವ್ರೆ ಅಂದರೆ. ಸೊ ನಾನು ಅಲ್ಲಿ ಸೆಟ್ಟಲ್ಲಿ ಮಾತಾಡ್ಬೇಕನ್ನ ಇರಲ್ಲ. ನಾನು ಬಿಗ್ ಬಾಸ್ ಎಷ್ಟು ಗೌರವಿಸ್ತೀನಿ, ನನ್ನ ಸೆಟ್ಟಲ್ಲೇ ನಡೆದಿದ್ದು. ಕುರಿ ಪ್ರತಾಪ್ ಮತ್ತು ಕಲರ್ಸ್ ಟೀಮ್ ಅಷ್ಟು ಡಿಸ್ಕಷನ್ ಮಾಡ್ತಿರೋ ನನಗೆ ಗೊತ್ತು. ನಾನೇ ಅಲ್ಲಿ ರೆಡಿ ಮಾಡ್ಕೊಬಿಟ್ಟು ನನ್ನ ಸೆಟ್ಟಲ್ಲಿ ಡೈರೆಕ್ಷನ್ ಬ್ಯುಸಿ ಆಗಿದೆ. ಅದೆಲ್ಲ ಮುಗೀತು. ಅವ್ರು ಸೆಲೆಕ್ಟ್ ಆದರೂ ಇಲ್ವೋ, ಫೈನಲ್ ಆಯಿತು ಅದು ಗೊತ್ತಿಲ್ಲ, ನನಗೆ ಹೇಳೋಕ್ಕೋಗಿಲ್ಲ. ಅಣ್ಣ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಣ್ಣ. ಇನ್ನೊಂದು ವೀಕ್ಗೆ ನನಗೆ
ಟ್ರಿಪ್ ಕೊಯ್ತಾ ಇದ್ದಿಲ್ಲ ನನ್ನ ಸಿನಿಮಾಗೆ ಹೆಲ್ಪ್ ಮಾಡ್ಬಿಡಿ. ಸೊ ಇದು ನಾನು ಬಿಗ್ ಬಾಸ್ ಸೀಕ್ರೆಟ್ಸನ್ನು ಕಾಪಾಡೋರು ಇದು. ಹಂಗಿದ್ರೆ ಚಂದ. ಈ ಸರ್ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಸರ್ಪ್ರೈಸಿಂಗು, ಥ್ರಿಲ್ಲಿಂಗು, ಎಂಟರ್ಟೈನ್ಮೆಂಟ್ ಏನೇನೋ ಇದೆ. ನೋಡುವ ಏನಾಗುತ್ತೆ ಅಂತ.